30 ವರ್ಷದ ಹಿಂದೆ ಬರೀ 500 ರು ಲಂಚ ಪಡೆದಂತ ಪ್ರಕರಣ ಅದು. ವಿಲೇಜ್ ಅಕೌಂಟೆಂಟ್ಗೆ ಈಗ ಶಿಕ್ಷೆ ವಿಧಿಸಿದೆ ಸುಪ್ರೀಂ ಕೋರ್ಟ್. 30 ವರ್ಷದ ಹಿಂದೆ 500 ರೂಪಾಯಿ ಲಂಚ ಪಡೆದಿದ್ರು. 30 ವರ್ಷದ ಹಿಂದೆ 500 ರೂಪಾಯಿ ಅಂತ ಹೇಳಿದ್ರೆ ಈಗಿನ ಒಂದು 10-25 ಸಾವಿರ ರೂಪಾಯಿಗೆ ಸಮ ಅದು. ನಾಗೇಶ ದೋಂಡು ಶಿವಂಗೇಕರ ಶಿಕ್ಷೆಗೆ ಗುರಿಯಾದಂತಹ ಗ್ರಾಮದ ಲೆಕ್ಕಾಧಿಕಾರಿ. ಹಿಂಡಲಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವಂತಹ ನಾಗೇಶ ಪಹಣಿ ಪತ್ರ ನೀಡೋದಕ್ಕೆ 500 ಲಂಚ ಪಡೆದಿದ್ದ ನಾಗೇಶ ಅಣ್ಣ ತಮ್ಮಂದಿರ ಜಾಗದ ವಿವಾದದಲ್ಲಿ ಪಹಣಿ ಪತ್ರ ನೀಡೋದಕ್ಕೆ ಲಂಚವನ್ನ ಪಡೆದಿದ್ದ ಎನ್ನುವಂತ ಆರೋಪ. ಈ ಆರೋಪ 30 ವರ್ಷದ ಹಿಂದಿನದ್ದು. ಆದರೆ ತೀರ್ಪು ಇತ್ತೀಚೆಗೆ ಬಂದಿದೆ. 1996ರಲ್ಲಿ 500 ರು ಲಂಚ ಪಡೆದಿದ್ದ ಪ್ರಕರಣ ಅದು. ಈ ಸಂಬಂಧ ತನಿಖಾಧಿಕಾರಿ MS ದಂಡಿನ ದೋಷಾರೋಪ ಪಟ್ಟಿ ಸಲ್ಲಿಕೆ. ವಿಶೇಷ ನ್ಯಾಯಾಲಯ ನಾಗೇಶ್ಗೆ 1 ವರ್ಷ ಶಿಕ್ಷೆ 1,000 ದಂಡ ವಿಧಿಸಿದೆ. ಇದನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ನಾಗೇಶ ಕೆಳ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ 30 ವರ್ಷದ ಹಿಂದೆ 500 ರು ಲಂಚ ಪಡೆದಂತಹ ಪ್ರಕರಣದಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಈಗ ಶಿಕ್ಷೆ ವಿಧಿಸಿದ ಸುಪ್ರೀಂ ಕೋರ್ಟ್. ತಗೊಂಡ್ರದೆಷ್ಟು 500 ರೂಪಾಯಿ. ನಾಗೇಶ ಧೋಂಡು ಶಿವಂಗೇಕರ ಅವರಿಗೆ ಶಿಕ್ಷೆ ತೀರ್ಪಾಗಿದೆ. 30 ವರ್ಷದ ಹಿಂದೆ 500 ರು ಲಂಚ ಪಡೆದಂತ ಕೇಸು. ಭಾರತ್ ಕಾ ಕಾನೂನ್ ಕಿ ಹಾತ್ ಲಂಬಾಯ್ ಅಂತ ಹೇಳ್ತಾರೆ. ನಮ್ಮ ಕಾನೂನು ಯಾರನ್ನೂ ಕೂಡ ಬಿಡೋದಿಲ್ಲ. ಆದರೆ ಕೆಲವೊಮ್ಮೆ ಸಾಕ್ಷ್ಯಾಧಾರಗಳ ಕೊರತೆನೋ ಮತ್ತೊಂದು ಮಗದೊಂದು ಅಪರಾಧಿಗಳು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆದರೆ ನ್ಯಾಯಾಂಗದ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸರಿಸಮಾನರೇ. ಯಾರೂ ಕೂಡ ತಪ್ಪಿಸಿಕೊಂಡು ಹೋಗಬಾರ್ದು. ಅದಕ್ಕೆ ಅಲ್ವಾ ಭಾರತದ ಕಾನೂನು ಹೇಳೋದು 100 ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ಒಂದೇ ಒಂದು ನಿರಪರಾಧಿಗೆ ಶಿಕ್ಷೆಯಾಗಬಾರದು. 30 ವರ್ಷದ ಹಿಂದೆ ಜಾಗದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪಹಣಿ ಪತ್ರ ನೀಡೋದಕ್ಕೆ 500 ರೂಪಾಯಿ ಲಂಚ ಪಡ್ಕೊಂಡಿದ್ದ. 30 ವರ್ಷದ ಹಿಂದೆ ಅಂತ ಹೇಳಿದ್ರೆ ಆಗ ಈಗಿನ 25-30 ಸಾವಿರ ರೂಪಾಯಿಗೆ ಸಮ ಆಗಿತ್ತು. 500 ರೂಪಾಯಿ ದೊಡ್ಡ ವಿಷಯನೇ ಆಗ 1996ರಲ್ಲಿ. ಆ ಲೆಕ್ಕಾಧಿಕಾರಿಯ ತೀರ್ಪು ಹಂಗೆ ಇತ್ತು. ಹಿಂಡಲಗ ಜೈಲಿನಲ್ಲಿದ್ದ ಆರೋಪಿ. ಆತನಿಗೀಗ ಶಿಕ್ಷೆ ಪ್ರಕಟ ಆಗಿದೆ. 1 ವರ್ಷದ ಜೈಲು ಶಿಕ್ಷೆಯನ್ನ 1,000 ದಂಡ ವಿಧಿಸಿ 1 ವರ್ಷ ಜೈಲು ಶಿಕ್ಷೆಯನ್ನ ಆತನಿಗೆ ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.